ನೀವು ಕಾಮೆಡ್ಗೆನ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಇಫ್ ಯು ಸಾಲ್ವ್ ಇಟ್ ಲೈಕ್ ಅ ಜೆ ಮೇನ್ಸ್ ಅಂಡ್ ಇಫ್ ಯು ಸ್ಟಾರ್ಟ್ ಸಾಲ್ವಿಂಗ್ ಕ್ವಶನ್ಸ್ ಫ್ರಮ್ ದ ಸ್ಕ್ರಾಚ್ ದೆನ್ ಯು ವಿಲ್ ನೆವರ್ ಗೋಯಿಂಗ್ ಟು ಫಿನಿಶ್ ಆಲ್ ದ 60 ಕ್ವಶನ್ಸ್. ಯಾಕಂದ್ರೆ ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬರೀ 1 ಮಿನಿಟ್ ಅಷ್ಟೇ ಇರುತ್ತೆ, ಜಸ್ಟ್ ಲೈಕ್ KCET. ಸೊ ಯು ಹ್ಯಾವ್ ಟು ಬಿ ವೆರಿ ಫಾಸ್ಟ್. ಸೊ ಇದಕ್ಕಾಗಿ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಫಾರ್ಮುಲಾಸ್ ಇದು ಕೂಡ ಬೇಕಾಗಿರುತ್ತೆ. ಅಂಡ್ ಐ ಸರ್ಪ್ರೈಸ್ ಲೈಕ್ ವೈ ನೋಬಡಿ ಇಸ್ ಟಾಕಿಂಗ್ ಅಬೌಟ್ ಇಟ್. ಸೊ ಹೂ ಎಮ್ ಐ ಟು ಟೆಲ್? ಐ ಆಮ್ ಆಕಾಶ್. ಐ ಗ್ರಾಜುಯೇಟೆಡ್ ಫ್ರಮ್ MS ರಾಮಯ್ಯ ಕಾಲೇಜ್ ವಿತ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ನನ್ನ KCET ರ್ಯಾಂಕ್ ಬಂದ್ಬಿಟ್ಟು 1409 ರ್ಯಾಂಕ್. ಆಮೇಲೆ ಕಾಮೆಡ್ಗೆ ಇಸ್ ಮಚ್ ಈಸಿಯರ್ ದೆನ್ KCET. ಆಮೇಲೆ ಕಾಮೆಡ್ಗೆಗೂ ಕೂಡ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ ಆರ್ ವೆರಿ ಲೆಸ್, ಆಲ್ಮೋಸ್ಟ್ ಲೆಸ್ ದೆನ್ ಹಾಫ್. ಅಂಡ್ ಯು ಆರ್ ಆಲ್ರೆಡಿ ಅಹೆಡ್ ಫ್ರಮ್ ಮೆನಿ ಥೌಸಂಡ್ಸ್ ಆಫ್ ಪೀಪಲ್ ಬಿಕಾಸ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಗೆ ಅಭ್ಯಾಸ ಮಾಡಬೇಕು ಅದನ್ನ ಹೇಳ್ತೀನಿ. ನೋಬಡಿ ಈಸ್ ಟಾಕಿಂಗ್ ಅಬೌಟ್. ಸೊ ದ ಫಸ್ಟ್ ಥಿಂಗ್ ಇಸ್ ಶಾರ್ಟ್ಕಟ್ ಫಾರ್ಮುಲಾಸ್ ಅಂಡ್ ಟ್ರಿಕ್ಸ್. ಇದು ಇಂಟೆನ್ಷನಲಿ ಕಾಮೆಡ್ಗೆ ಅವರು ಬೇಕಂತಾನೆ ಇಡ್ತಾರೆ ಎವ್ರಿ ಇಯರ್, ಬಿಕಾಸ್ ಅವ್ರಿಗೂ ಗೊತ್ತಿದೆ ಯು ಹ್ಯಾವ್ ಜಸ್ಟ್ 1 minute ಟು ಸಾಲ್ವ್ ಒನ್ ಕ್ವಶನ್. ಆಮೇಲೆ ಎವ್ರಿ ಇಯರ್ ದೀಸ್ ಪ್ಯಾಟರ್ನ್ ರಿಪೀಟ್ಸ್. ಸೊ ಇದನ್ನ ನೀವು ಸ್ಕಿಪ್ ಮಾಡಕ್ ಹೋಗ್ಲೇಬಾರ್ದು. ಆಮೇಲೆ ಶಾರ್ಟ್ಕಟ್ ಫಾರ್ಮುಲಾಸ್ ಯಾವ ಇದಾವೆ, ಎಲ್ಲಿಂದ ಸಿಗುತ್ತೆ ಅಂದ್ರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಕ್ಯಾನ್ ಜಸ್ಟ್ ಗೋ ಅಂಡ್ ವಾಚ್. ಆಮೇಲೆ ಟೇಕ್ ಅ ನೋಟ್ ಆಫ್ ಇಟ್, ನೋಟ್ ಮಾಡ್ಕೊಳ್ಳಿ. ಆಮೇಲೆ ನಂಬರ್ 2, ಬಿ ಅವೇರ್ ಆಫ್ ರಾಂಗ್ ಕ್ವಶನ್ಸ್. ಇವನ್ ಕಾಮೆಡ್ಗೆ ಆಯ್ತು KCET ಅಲ್ಲಿ ಕೂಡ ಕೆಲವೊಬ್ರು ನೀವು ಸ್ಟೂಡೆಂಟ್ಸ್ ಫೇಸ್ ಮಾಡಿರ್ಬೋದು. ನೀವು ಸಾಲ್ವ್ ಮಾಡಿದ್ಮೇಲೆ ಅದು ಆಪ್ಷನ್ಸ್ ಬರ್ತಾನೆ ಇರಲ್ಲ, ಲೈಕ್ MCQ ಅಲ್ಲಿ ಇಲ್ಲೇ ಅಲ್ಲ, ಬಿಕಾಸ್ ದ ಕ್ವಶನ್ ಇಟ್ ಸೆಲ್ಫ್ ಇಸ್ ರಾಂಗ್. ಅವ್ರ MCQ ಅಲ್ಲಿ ಆನ್ಸರ್ ಕೊಟ್ಟಲ್ಲ, ದೇರ್ ಇಸ್ ಸಮ್ ಪ್ರಿಂಟಿಂಗ್ ಮಿಸ್ಟೇಕ್ ಆರ್ ಎನಿಥಿಂಗ್, ವಿ ಆರ್ ನಾಟ್ ಶೂರ್. ಬಟ್ ಎವ್ರಿ ಇಯರ್ ಇದು ಆಗೇ ಆಗುತ್ತೆ. ಆಮೇಲೆ KCET ಆಮೇಲೆ ಕಾಮೆಡ್ಗೆ ಎಕ್ಸಾಮ್ಸ್ ಆದ್ಮೇಲೆ ದೇ ವಿಲ್ ಗಿವ್ ಯು ಗ್ರೇಸ್ ಮಾರ್ಕ್ಸ್ ಇಫ್ ಯು ಅಟೆಂಪ್ಟೆಡ್ ದ ಕ್ವಶನ್. ಸೊ ಅದಕ್ಕೆ ಡೋಂಟ್ ಸಾಲ್ವ್ ಮೋರ್ ದೆನ್ 3 times or 4 times. ಸಾಲ್ವ್ ಅಟ್ ಲೀಸ್ಟ್ 2 times. ಆನ್ಸರ್ ಬರ್ತಾ ಇಲ್ಲ ಅಂದ್ರೆ ಜಸ್ಟ್ ಸ್ಕಿಪ್. ಆಮೇಲೆ ಏನಾದ್ರೂ ಟಿಕ್ ಮಾಡಿ ಬಂದ್ಬಿಡಿ, ಬಿಕಾಸ್ ಇಫ್ ಯು ಹ್ಯಾವ್ ಅಟೆಂಪ್ಟೆಡ್ ಯು ವಿಲ್ ಗೆಟ್ ಅ ಗ್ರೇಸ್ ಮಾರ್ಕ್ಸ್. ಆಮೇಲೆ ನಂಬರ್ 3, ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಮಾಕ್ ಟೆಸ್ಟ್ ಇದೆ ಮಾರ್ಕೆಟ್ ಅಲ್ಲಿ. ಆಮೇಲೆ ನಾನು ಪ್ರಿಫರ್ ಮಾಡೋದಂದ್ರೆ ಕ್ರ್ಯಾಕೆಟ್ ಮಾಕ್ ಟೆಸ್ಟ್. ತುಂಬಾ ಜನ KCET ಕ್ರ್ಯಾಕೆಟ್ ಅವರ ಮಾಕ್ ಟೆಸ್ಟ್ ತಗೊಂಡಿದ್ದಾರೆ. ನನ್ನ ಕಮೆಂಟ್ಸ್ ಅಲ್ಲಿ ನೋಡ್ತಿದ್ದೆ, ಲೈಕ್ ಚೆನ್ನಾಗಿದೆ ಮಾಕ್ ಟೆಸ್ಟ್, ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಸೊ ಅದೇ ತರ ದೇ ಆರ್ ಗಿವಿಂಗ್ ಫಾರ್ ಕಾಮೆಡಿಗೆ ಆಸ್ ವೆಲ್. ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಪರ್ಚೇಸ್. 50% ಆಫ್ ಕೂಡ ಇಟ್ಟಿದ್ದಾರೆ, ಡಿಸ್ಕೌಂಟ್ ಕೂಡ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಬರೀ ಮಾಕ್ ಟೆಸ್ಟ್ ಅಷ್ಟೇ ಅಲ್ಲದೆ ನಿಮಗೆ ಫ್ರೀ ಮೆಂಟರ್ಶಿಪ್ ಕೂಡ ಕೊಡ್ತಾರೆ. ಸೊ ಇದು ನಾನು ಎಲ್ಲೂ ನೋಡಿರಲಿಲ್ಲ. ಯಾಕಂದ್ರೆ ದೇರ್ ಆರ್ ಮೆನಿ ಪೀಪಲ್ ದೇ ಜಸ್ಟ್ ಗಿವ್ ದ ಮಾಕ್ ಟೆಸ್ಟ್ ಅಂಡ್ ದೇ ಜಸ್ಟ್ ಗೋ. ಬಟ್ ದೇ ಪುಟ್ ಇನ್ ಅ ವಾಟ್ಸ್ಆಪ್ ಗ್ರೂಪ್ ವಿದಿನ್ 24 hours. ಅದರಲ್ಲಿ ನಿಮ್ ಗೂಗಲ್ ಮೀಟ್ಸ್ ಆಗುತ್ತೆ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್, ದೇ ವಿಲ್ ಕಮ್ ಅಂಡ್ ಸಾಲ್ವ್, ದೇ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಈ ತರ ಎಲ್ಲೂ ನೋಡಿರಲ್ಲ ಇದು ಫ್ರೀ ಮೆಂಟರ್ಶಿಪ್. ಸೊ ಇದರಿಂದ ಯು ವಿಲ್ ಈಸಿಲಿ ಏಬಲ್ ಟು ಕ್ರ್ಯಾಕ್ ಕಾಮೆಡ್ಗೆ. ಸೊ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ. ಈಗಲೇ ಹೋಗಿ ಪರ್ಚೇಸ್ ಮಾಡಿ, ಬಿಕಾಸ್ ಟೈಮ್ ತುಂಬಾ ಕಡಿಮೆ ಉಳಿದಿದೆ. ಈಗ ನೀವು ಯೋಚನೆ ಮಾಡ್ಕೋತಾ ಕೂತ್ರೆ ಯು ವಿಲ್ ಬಿ ವೆರಿ ಲೇಟ್. ಯಾಕಂದ್ರೆ ಇದೊಂದು ಡಿಸಿಷನ್ ನಿಮ್ ನೆಕ್ಸ್ಟ್ 10 years ನ ಡಿಸೈಡ್ ಮಾಡುತ್ತೆ. ಯಾವ ಕಾಲೇಜ್ ಹೋಗ್ತಾರೆ, ಯಾವ ಕಂಪ್ನೀಸ್ ಹೋಗ್ತಾರಾ, ಎವ್ರಿಥಿಂಗ್. ಸೊ ಡೋಂಟ್ ಓವರ್ ಥಿಂಕ್, ಜಸ್ಟ್ ಗೋ ಅಂಡ್ ಪರ್ಚೇಸ್ ದಿಸ್ ಕ್ರ್ಯಾಕೆಟ್ ಮಾಕ್ ಟೆಸ್ಟ್. Number 4, important topics and syllabus. See, just like KCET or JEE ತರ here also we have some important topics and chapters. ಇದನ್ನ ನೀವು ಮೊದಲು ಮಾಡಬೇಕು. ಸೊ ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್. ಅಂಡ್ ಇವನ್ ಇನ್ ಕಾಮೆಡ್ಗೆ 70% ಆಫ್ ಕ್ವಶನ್ಸ್ ಕಮ್ ಫ್ರಮ್ ದ 12th ಸಿಲೆಬಸ್. ಸೊ 12th ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ, ದೆನ್ ಗೋ ಫಾರ್ ದ 11th. ಆಮೇಲೆ ನಿಮ್ಗೆ ಏನಾದರೂ ಹೊಸ ಚಾಪ್ಟರ್ ಓದಬೇಕು ಅಂದ್ರೆ ಜಸ್ಟ್ ಸಿ ದ ಒನ್ ಶಾರ್ಟ್ ವಿಡಿಯೋಸ್, ದಟ್ಸ್ ಇಟ್, ಇಟ್ಸ್ ಮೋರ್ ದೆನ್ ಇನಫ್. ಆಮೇಲೆ ಪ್ರಾಕ್ಟೀಸ್ ಸಮ್ ನ್ಯೂಮರಿಕಲ್ಸ್ ಅಂಡ್ ಗಿವ್ ಅ ಮಾಕ್ ಟೆಸ್ಟ್ ಆಫ್ ದಟ್ ಚಾಪ್ಟರ್. ಇಫ್ ಯು ಡೂ ದಿಸ್ ಯು ಆರ್ ಗುಡ್ ಟು ಗೋ ಇನ್ ದಟ್ ಚಾಪ್ಟರ್. ಆಮೇಲೆ ಮುಂದೋಗಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಡೂ ಸಬ್ಸ್ಕ್ರೈಬ್. ನಿಮಗೆ ಅದು ಫ್ರೀ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಐ ವಿಲ್ ಗೆಟ್ ಸೋ ಮಚ್ ಮೋಟಿವೇಶನ್. ಇದರಿಂದ ನಿಮ್ ರ್ಯಾಂಕ್ ಇಂಪ್ರೂವ್ ಆಗುತ್ತೆ, ನಿಮ್ ಅವೇರ್ನೆಸ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಇದಷ್ಟಲ್ಲದೆ ಮುಂದೆ ಕೌನ್ಸಿಲಿಂಗ್ ಹೆಂಗಾಗಬೇಕು ಅದೆಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಸ್ಟೇ ಟ್ಯೂನ್ಡ್ ಅಂಡ್ ಡೂ ಸಬ್ಸ್ಕ್ರೈಬ್. ಅದ ನೆಕ್ಸ್ಟ್ ಒನ್ ಇಸ್ PYQs. PYQs ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನೀವು 5 to 6 year PYQs ಸಾಲ್ವ್ ಮಾಡಿದ್ರೆ ವಿಲ್ ಅಂಡರ್ಸ್ಟ್ಯಾಂಡ್ ವಿಚ್ ಟೈಪ್ ಆಫ್ ಕ್ವಶನ್ಸ್, ಲೈಕ್ ಈಸಿ, ಹಾರ್ಡ್, ಮೀಡಿಯಂ, ಯಾವ ತರ ಕ್ವಶನ್ಸ್ ಕೇಳ್ತಿದ್ದಾರೆ, ಯಾವ ಕಾನ್ಸೆಪ್ಟ್ ಜಾಸ್ತಿ ರಿಪೀಟ್ ಆಗ್ತಾ ಇದೆ. ಸೊ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಆಮೇಲೆ ಟ್ರೈ ಟು ಪರ್ಚೇಸ್ ಅ ಬುಕ್ ವಿಚ್ ಹ್ಯಾಸ್ ಚಾಪ್ಟರ್ ವೈಸ್ PYQs. ಸೊ ಅದರಿಂದ ನಿಮಗೆ ಇನ್ನೂ ಈಸಿ ಆಗುತ್ತೆ ಯಾವ ಟಾಪಿಕ್ಸ್ ಜಾಸ್ತಿ ಕೇಳ್ತಿದ್ದಾರೆ ಅಂತ. ಸೊ ಫಸ್ಟ್ ಬಿ ಪರ್ಫೆಕ್ಟ್ ಇನ್ ದೋಸ್. ಆಮೇಲೆ ನನಗೆ ಏನೇ ಚಾಪ್ಟರ್ಸ್ ಲಿಸ್ಟ್ ಕೊಟ್ಟಿದ್ದೇನಲ್ಲ ಅರ್ಲಿಯರ್, ಸೊ ಅವನ್ನ ನೀವು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ, ದೆನ್ ಗೋ ಫಾರ್ ದ ಅದರ್ ಥಿಂಗ್ಸ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅಟೆಂಪ್ಟ್ ಎವ್ರಿ ಕ್ವಶನ್. ಯಾಕಂದ್ರೆ ಕಾಮೆಡಿಕಲ್ಲಿ ಡಸಂಟ್ ಹ್ಯಾವ್ ಎನಿ ಮೈನಸ್ ಮಾರ್ಕ್ಸ್. JEE ಅಲ್ಲಿ ಏನಾಯ್ತು, ದೇರ್ ಆರ್ ನೆಗೆಟಿವ್ ಮಾರ್ಕ್ಸ್, ಬಟ್ ಕಾಮೆಡಿಕಲ್ಲಿ ಏನೂ ಇಲ್ಲ. ಸೊ ಟ್ರೈ ಟು ಅಟೆಂಪ್ಟ್ ಎವ್ರಿಥಿಂಗ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಎಲ್ಲ ಫಾರ್ಮುಲಾಸ್ಗಳನ್ನ ಒಂದೇ ಬುಕ್ ಅಲ್ಲಿ ಅಥವಾ ಒಂದೇ ಪೇಜ್ ಅಲ್ಲಿ ಜಸ್ಟ್ ರೈಟ್ ಡೌನ್ ಎವ್ರಿಥಿಂಗ್. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ರಿವೈಸ್. ಸೊ ನಾನು ಈಗಾಗಲೇ PDF ಮಾಡಿದ್ದೀನಿ ಆಲ್ ದ 3 ಸಬ್ಜೆಕ್ಟ್ಸ್. ಸೊ ನಿಮ್ಗೆ ಅದು PDF ಏನಾದರೂ ಬೇಕಿದ್ರೆ ಜಸ್ಟ್ ವಾಚ್ ದಿಸ್ ವಿಡಿಯೋ, ಇಟ್ಸ್ ಫ್ರೀ, ಡೌನ್ಲೋಡ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್. ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಈಸ್ ಗೆಸ್ಸಿಂಗ್, ಹೌ ಟು ಗೆಸ್ ಕರೆಕ್ಟ್ ಇನ್ ದ ಎಕ್ಸಾಮ್. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಸಮ್ 5 minutes ಅಥವಾ 3 minutes ಉಳಿದಿದೆ ಅಂಡ್ ಯು ಹ್ಯಾವ್ ಫ್ಯೂ ಕ್ವಶನ್ಸ್ ವಿಚ್ ಯು ಹ್ಯಾವಂಟ್ ಅಟೆಂಪ್ಟೆಡ್. ಸೊ ಆ ಟೈಮಲ್ಲಿ ನೀವು ಹೇಗೆ ಗೆಸ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಇದೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಎಕ್ಸಾಕ್ಟ್ಲಿ ಹೇಳಿದ್ದೀನಿ ಬೈ ಬ್ರೇಕಿಂಗ್ ಡೌನ್ ಹೇಗೆ ಯು ಕ್ಯಾನ್ ಗೆಸ್ ಕರೆಕ್ಟ್ಲಿ ವಿತ್ ಮೋರ್ ಅಕ್ಯುರಸಿ. ಸೊ ಯು ಕ್ಯಾನ್ ಜಸ್ಟ್ ವಾಚ್ ದಟ್. ಆಮೇಲೆ ಇದು ಗೆಸ್ಸಿಂಗ್ ಓನ್ಲಿ ಅಪ್ಲೈ ವೆನ್ ಯು ಹ್ಯಾವ್ ನೋ ಟೈಮ್, ಯು ಹ್ಯಾವ್ ಶಾರ್ಟೇಜ್ ಆಫ್ ಟೈಮ್, ಬಿಕಾಸ್ ಡೋಂಟ್ ಟ್ರೈ ಟು ಮೇಕ್ ಇಟ್ ಫ್ರಮ್ ದ ಬಿಗಿನಿಂಗ್ ಇಟ್ಸೆಲ್ಫ್. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಜಸ್ಟ್ ಗೋ ಅಂಡ್ ಚೆಕ್ ಔಟ್ ಕ್ರ್ಯಾಕೆಟ್ ಮಾಕ್ ಟೆಸ್ಟ್. ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಸೆಕ್ಷನ್. ಅಂಡ್ ಐ ವಿಲ್ ಬಿ ಮೇಕಿಂಗ್ ಮೋರ್ ಕೌನ್ಸಿಲಿಂಗ್ ರಿಲೇಟೆಡ್ ವಿಡಿಯೋಸ್, ಕಾಲೇಜ್ ರಿವ್ಯೂಸ್, ಆನೆಸ್ಟ್ ರಿವ್ಯೂಸ್. ಸೊ ಸ್ಟೇ ಟ್ಯೂನ್ಡ್. ಆಮೇಲೆ ಅನ್ಕೋತಾ ಇದ್ದೀನಿ ಒಂದು Instagram ಅಲ್ಲಿ ಹೊಸ ಚಾನಲ್ ಮಾಡೋಣ ಅಂತ. ಈಗ ಸದ್ಯಕ್ಕೆ ಇರೋ Instagram ಚಾನಲಲ್ಲಿ ಐ ಮೇಕ್ ಓನ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್. ಸೊ ನಾನು ಅನ್ಕೋತಾ ಇದ್ದೀನಿ ಇನ್ನೊಂದು ಚಾನಲ್ ಮಾಡಿ ಅದರಲ್ಲಿ ಸ್ವಲ್ಪ 12th ಬಗ್ಗೆ ಏನಾದರೂ ಕೌನ್ಸಿಲಿಂಗ್ ಹೇಗೆ ಮಾಡ್ಬೋದು. ಸೊ
Just let me know in the comments, and also in the next video. Bye bye.